ಎವಿನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಧಾನ್ಯಗಳನ್ನೇ ಬೀಜಗಳಾಗಿ ಬಳಸದಿರಿ, ಬೀಜೋಪಚಾರ ಮಾಡಿ ಬೆಳೆ ರಕ್ಷಿಸಿ, ರೈತರಿಗೆ ತಜ್ಞರ ಕಿವಿಮಾತು. ಶ್ರೀನಿವಾಸಪುರ ತಾಲೂಕಿನ ದಾಸರತಿಮ್ಮನಹಳ್ಳಿ ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅಡಿಯಲ್ಲಿರುವ ಚಿಂತಾಮಣಿಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ 3 ತಿಂಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಯೋಜನೆಯಡಿ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತು ವಿಶಿಷ್ಟ ಗುಂಪು ಸಭೆ ಹಾಗೂ ಮಾಹಿತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ತಜ್ಞರಾದ ಡಾಕ್ಟರ್ ಗಂಗರಾಜು ಎನ್ ಅವರು ಮಾತನಾಡಿ, ವ್ಯವಸಾಯದಲ್ಲಿ ಬೀಜೋಪಚಾರ ಅಳವಡಿಕೆ ಇಂದಿನ ತುರ್ತು ಅಗತ್ಯವಾಗಿದೆ. ರೈತರು ಬಿತ್ತನೆಗೆ ಮುನ್ನ ತಮ್ಮ ಉತ್ತಮ ಗುಣಲಕ್ಷಣಗಳಿರುವ ಬೀಜಗಳನ್ನು ಗುರುತಿಸಬೇಕು. ಕೇವಲ ಧಾನ್ಯಗಳನ್ನು ಬೀಜಗಳಾಗಿ ಬಳಸದೆ ನೈಸರ್ಗಿಕ, ರಾಸಾಯನಿಕ, ಜೈವಿಕ ಬೀಜೋಪಚಾರ ಮಾಡುವುದರಿಂದ ಬೆಳೆಗಳನ್ನು ಆರಂಭಿಕ ರೋಗ ಮುಕ್ತವಾಗಿಟ್ಟುಕೊಳ್ಳಬಹುದು ಎಂದು ಕಿವಿ ಮಾತು ಹೇಳಿದರು. ಕಾಲೇಜಿನ ಸೂಕ್ಷ್ಮಜೀವಿ ವಿಜ್ಞಾನ ವಿಭಾಗದ ತಜ್ಞರಾದ ಡಾಕ್ಟರ್ ವರ್ಷಾರಾಣಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕಾರ್ಯಕ್ರಮದಲ್ಲಿ ಕೃಷಿ ವಿದ್ಯಾರ್ಥಿಗಳು ಉತ್ತಮ ಬೀಜದ ಗುಣಲಕ್ಷಣಗಳು, ಮಾರುಕಟ್ಟೆಯಲ್ಲಿ ಬೀಜ ಖರೀದಿಸುವಾಗ ವಂಚನೆಗೆ ಒಳಗಾಗದಂತೆ ಗಮನಿಸಬೇಕಾದ ಅಂಶಗಳು ಹಾಗೂ ಬೀಜ ಮತ್ತು ಧಾನ್ಯಗಳ ವ್ಯತ್ಯಾಸವನ್ನು ತಿಳಿಸಿಕೊಟ್ಟರು. ಕೀಟನಾಶಕ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುವ ರಾಸಾಯನಿಕಗಳನ್ನು ಬಳಸಿ ಹೇಗೆ ಬೀಜೋಪಚಾರ ಮಾಡಬೇಕು ಮತ್ತು ಅದರ ಲಾಭಗಳೇನು ಮತ್ತು ಬೀಜಾಮೃತದ ತಯಾರಿಕೆ ಎಲ್ಲವನ್ನ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದರು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿರುವ ಸುಧಾರಿತ ತಳಿಗಳನ್ನು ರೈತರು ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ಬುಕಿಂಗ್ ಮಾಡುವ ವಿಧಾನವನ್ನು ಪ್ರೊಜೆಕ್ಟರ್ ವಿಡಿಯೋ ಮೂಲಕ ಮನವರಿಕೆ ಮಾಡಿಕೊಟ್ಟರು. ಕಡಿಮೆ ಮಳೆಯಲ್ಲೂ ಉತ್ತಮ ಮೊಳಕೆ ಬರುವಂತೆ ಮಾಡುವ ಬೀಜದ ಗುಳಗೀಕರಣದ ತಂತ್ರಜ್ಞಾನವನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅಭಿನಯಿಸಿದ ಬೀಜ ಮೊಳಕೆಯೊಡೆಯುವ ಮತ್ತು ಬೀಜೋಪಚಾರ ಕುರಿತ ಜಾಗೃತಿ ಕಿರುನಾಟಕ ಗ್ರಾಮದ ರೈತರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ವಿಶ್ರಾಂತ ಮುಖ್ಯೋಪಾಧ್ಯಾಯರು, ತಿಪ್ಪಾರೆಡ್ಡಿ, ಮುಖ್ಯಸ್ಥರು, ಮುಖಂಡರು, ಪ್ರಮುಖರು, ಪ್ರಗತಿಪರ ರೈತರು ಹಾಗೂ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದರು. ಪರೀಕ್ಷೆನ ಅದು ಹೆಂಗ್ ಮಾಡೋದು ರಂಗಣ್ಣ? ತುಂಬಾ ಸುಲಭ ಶಿವಣ್ಣ. ನೀವು ಕೊಂಡ್ಕೊಂಡಿರೋ ಬೀಜದಲ್ಲಿ ಒಂದು 100 ಬೀಜವನ್ನ ಎತ್ಕೊಂಡು ಗೋಣಿ ಚೀಲಲ್ಲೋ ಅಥವಾ ನ್ಯೂಸ್ ಪೇಪರ್ ಅಲ್ಲೋ ಸಾಲಾಗಿ ಹರಡಿ ಅದನ್ನು ರೋಲ್ ಮಾಡಿ ನೆಲದಲ್ಲಿ ಇಡಬೇಕು. ತದನಂತರ ದಿನಾಲು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಚುಮಿಸ್ಬೇಕು. ಹೌದು ಮೇಡಮ್, 4 ರಿಂದ 5 ದಿನ ಆದ್ಮೇಲೆ ಅದನ್ನ ತೆರೆದು ನೋಡ್ಬೇಕು. ಅದರಲ್ಲಿ ಎಷ್ಟು ಬೀಜಗಳು ಮೊಳಕೆ ಹೊಡೆದಿದೆ ಅಂತ ಲೆಕ್ಕ ಹಾಕ್ಬೇಕು. ಕನಿಷ್ಠ 80 ರಿಂದ 85 ಬೀಜಗಳು ಮೊಳಕೆ ಹೊಡೆದಿದ್ರೆ ಅದು ಬಿತ್ತನೆಗೆ ಸೂಕ್ತ. ಸರಿಯಾಗಿ ಹೇಳ್ದೆ ಬಸಣ್ಣ. ಮೊಳಕೆಯ ಪ್ರಮಾಣ ಕಡಿಮೆ ಇದ್ರೆ ಅದನ್ನ ಬಿತ್ತಬಾರ್ದು. ಬಿತ್ತುವ ಮುನ್ನ ಬೀಜೋಪಚಾರ ಮಾಡುವುದು ಕಡ್ಡಾಯ. ಬೀಜೋಪಚಾರ ಅಂದ್ರೆ ಏನ್ ಮೇಡಮ್? ಬೀಜಕ್ಕೆ ಜೈವಿಕ ಗೊಬ್ಬರ ಅಥವಾ ಶಿಲೀಂಧ್ರನಾಶಕವನ್ನು ಸವರಿ ಬಿತ್ತಬೇಕು. ಇದರಿಂದ ಆರಂಭದಲ್ಲೇ ರೋಗ ಮತ್ತು ಕೀಟ ಬಾಧೆಯನ್ನು ತಡೆಗಟ್ಟಬಹುದು. ಅಬ್ಬಾ, ಬರೀ ಮಣ್ಣು, ಗೊಬ್ಬರ, ನೀರು ಇಷ್ಟೇ ಅನ್ಕೊಂಡಿದ್ದೆ. ಆದ್ರೆ ಇವತ್ತರ್ಥ ಆಯ್ತು ಬೀಜದ ಪರೀಕ್ಷೆ, ಬೀಜದ ಗುಣಧರ್ಮಗಳು, ಗುಣಲಕ್ಷಣಗಳು ಎಷ್ಟು ಮುಖ್ಯ ಅಂತ. ಹೌದು ಶಿವಣ್ಣ, ಸರಿಯಾದ ಮಣ್ಣಿನ ಪರೀಕ್ಷೆ ಜೊತೆಗೆ ಬೀಜೋಪಚಾರ ಮಾಡಿದ್ರೆ ಉತ್ತಮ ಕೃಷಿಗೆ ಮೊದಲನೇ ಹೆಜ್ಜೆ ಆಗುತ್ತೆ. ರೈತ ಬಾಂಧವರೇ, ಮಣ್ಣಿನ ಪರೀಕ್ಷೆಯ ಜೊತೆ ಬೀಜದ ಆಯ್ಕೆಯಲ್ಲೂ ಎಚ್ಚರವಿರಲಿ. ಮನೆಯಲ್ಲಿ ಬೀಜ ಪರೀಕ್ಷೆ ಮಾಡಿ ಅದರ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಿ. ಬೀಜೋಪಚಾರ ಮಾಡಿ ರೋಗ ಮುಕ್ತ ಬೆಳೆ ಬೆಳೆಯಿರಿ. ಸ್ವಲ್ಪ ಆರಿಸ್ಬೇಕು ಅದನ್ನ. ಆಮೇಲೆ ಒಂದು ನೆಲದ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಅದ್ರ ಮೇಲ್ಗಡೆ ಬೀಜನ, ನಾವು ಯಾವ ಬೀಜನ ಉಪಯೋಗಿಸ್ತೀವೋ ಆ ಬೀಜನ ಪ್ಲಾಸ್ಟಿಕ್ ಕವರ್ ಮೇಲ್ಗಡೆ ಹರಡಿ ಅದಕ್ಕೆ ನಾವು ತಯಾರಿಸ್ತೀವಲ್ಲ ಪಾಕನ, ಆ ಪಾಕನ ಆ ಬೀಜದ ಮೇಲ್ಗಡೆ ಹಾಕಿ ಕಲಿಸ್ಬೇಕು. ನಂತರ ನಾವು ಇದು ಶಿಲೀಂಧ್ರನಾಶಕ, ಕೀಟನಾಶಕ ಮತ್ತೆ ಜೈವಿಕ ಗೊಬ್ಬರದ ಪದ್ಧತಿಯನ್ನು ಪಾಲಿಸಬೇಕು. ಮೊದಲನೇದಾಗಿ ನಾವು ಹರಡಿರುವಂತ ಬೀಜಕ್ಕೆ ಶಿಲೀಂಧ್ರನಾಶಕ ಅಂದ್ರೆ ಫಂಗಿಸೈಡ್, ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಮೆಟಲಾಕ್ಸಿಲ್ ಆಗಿರ್ಬೋದು, ಮ್ಯಾಂಕೋಸೆಬ್ ಆಗಿರ್ಬೋದು, ಈ ಶಿಲೀಂಧ್ರನಾಶಕವನ್ನು ಫಸ್ಟ್ ನಾವು ಬೀಜಕ್ಕೆ ಬೆರೆಸ್ಬೇಕು. ನಂತರ ಕೀಟನಾಶಕ ಅಂದ್ರೆ ಇನ್ಸೆಕ್ಟಿಸೈಡ್, ನಮ್ಗೆ ಯಾವ ಸಿಗುತ್ತೆ ಇನ್ಸೆಕ್ಟಿಸೈಡ್, ಇಮಿಡಾಕ್ಲೋಪ್ರಿಡ್ ಆಗಿರ್ಬೋದು, ಥಯಾಮೆಥಾಕ್ಸಮ್ ಆಗಿರ್ಬೋದು, ಇದನ್ನ ನಾವು ನಂತರ ಬೀಜಕ್ಕೆ ಬೆರೆಸ್ಬೇಕು. ಆಮೇಲೆ ಜೈವಿಕ ಗೊಬ್ಬರ ಅಂದ್ರೆ ಬಯೋ ಫರ್ಟಿಲೈಸರ್ಸ್, ಯಾವ್ಯಾವು ಅಜಿಟೋಬ್ಯಾಕ್ಟರ್ ಆಗಿರ್ಬೋದು, ಸೂಡೋಮೋನಾಸ್ ಆಗಿರ್ಬೋದು, ಇದನ್ನ ನಾವು ಬೀಜಕ್ಕೆ ಬೆರೆಸ್ಬೇಕು. ನಂತರ ಇದನ್ನ ಸ್ವಲ್ಪ ನೆರಳಲ್ಲಿ ಆರಿಸಿ ಆಮೇಲೆ ನಾವು ಬೀಜನ ಬಿತ್ತಿದ್ರೆ ನಮ್ಗೆ ಬೆಳೆ ಚೆನ್ನಾಗಿ ಬರುತ್ತೆ.
ಮತ್ತೆ ಏನಕ್ಕೆ ಮಾಡಬೇಕು ನಾವು ಬೀಜೋಪಚಾರ ಅಂತಂದ್ರೆ, ಈಗ ನಾವು ಹೊಲದಲ್ಲಿ ಬೆಳೆ ಬೆಳೆದಿರ್ತೀವಿ, ಆ ಗಿಡಗಳು ಒಂದೇ ಸೈಜಿಗೆ ಬರಲ್ಲ, ಒಂದು ಹೈಟ್ ಬಂದಿರುತ್ತೆ, ಒಂದು ಕಡಿಮೆ ಗಿಡ್ಡವಾಗಿ ಬೆಳೆದಿರುತ್ತೆ. ಈ ಬೀಜೋಪಚಾರ ಮಾಡೋದ್ರಿಂದ ನಾವು ಏಕರೂಪದ ಬೆಳೆಯನ್ನು ನಾವು ಬೆಳಿಬೋದು. ಮತ್ತೆ ಈಗ ನಾವು ಬಿತ್ತನೆ ಮಾಡಿರೋ ಬೀಜ ಒಂದೊಂದು ಮೊಳಕೆ ಹೊಡೆಯುತ್ತೆ, ಒಂದೊಂದು ಮೊಳಕೆ ಹೊಡೆಯಲ್ಲ, ಅಲ್ಲೇ ಕೊಳ್ತೋಗುತ್ತೆ. ಈ ಬೀಜೋಪಚಾರ ಮಾಡೋದ್ರಿಂದ ನಾವು ಜರ್ಮಿನೇಷನ್ ಅಂದ್ರೆ ಮೊಳೆಯುವ ಶಕ್ತಿಯನ್ನು ಪ್ರಮಾಣವನ್ನು ನಾವು ಹೆಚ್ಚಿಸ್ಬೋದು. ಅದೇ ರೀತಿ ಈಗ ಮಣ್ಣಿನಲ್ಲಿ ರೋಗಗಳು ಬರುತ್ತವೆ, ಮತ್ತೆ ಕೀಟಗಳು ಮಣ್ಣಿನಲ್ಲಿ ವಾಸ ಇರ್ತವೆ. ಈ ಬೀಜೋಪಚಾರ ಮಾಡೋದ್ರಿಂದ ಬೀಜಕ್ಕೆ ರೋಗಗಳು ಮತ್ತು ಕೀಟಗಳನ್ನು ಬರುವುದನ್ನು ನಾವು ತಡೆಗಟ್ಟಬಹುದು. ಮತ್ತೆ ಈ ದ್ವಿದಳ ಧಾನ್ಯಗಳು, ಇಲ್ಲಿ ಅವರೆ ಮತ್ತೆ ಸೋಯಾಬೀನ್ ಇತ್ಯಾದಿ ದ್ವಿದಳ ಧಾನ್ಯಗಳನ್ನು ನಾವು ಬೆಳಿತೀವಿ. ಅದರಲ್ಲಿ ನಾವು ಬೇರಲ್ಲಿ ನೋಡ್ಬೋದು ಗಂಟು ಇರುತ್ತೆ, ಅದು ನ್ಯಾಡ್ಯುಲೇಷನ್. ಅಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಇರ್ತವೆ, ಅವು ಮಣ್ಣಿನಲ್ಲಿ ನೈಟ್ರೋಜನ್ ನ ಫಿಕ್ಸ್ ಮಾಡ್ತವೆ. ಅಂತ ನ್ಯಾಡ್ಯುಲೇಷನ್ ಅನ್ನು ನಾವು ಹೆಚ್ಚಿಸಬಹುದು ಬೇರುಗಳಲ್ಲಿ. ಇದರಿಂದ ನಮಗೆ ಇಳುವರಿನೂ ಜಾಸ್ತಿ ಬರುತ್ತೆ. ಇದಕ್ಕೆ ನಾವು ಬೀಜೋಪಚಾರವನ್ನು ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನ ನಾವೀಗ ನಿಮ್ಮ ಮುಂದೆನೆ ಮಾಡಿ ತೋರಿಸ್ತೀವಿ. ಮೊದಲನೇದಾಗಿ ನಾವು ರಾಗಿ ಬೀಜಗಳಿಗೆ ಮಾಡ್ತಾ ಇದೀವಿ. ಇದು ಒಂದು ಕವರ್ ಹಾಸ್ಬಿಟ್ಟು ಇದ್ರ ಮೇಲ್ಗಡೆ ನಾವು ಮ್ಯಾಂಕೋಜೆಬ್ ಅಂತ ನನ್ನ ಹೆಸರು ನೇತ್ರಾವತಿ ಅಂತ. ಇಲ್ಲಿ ತನಕ ನಾವು ಬೀಜೋಪಚಾರ ಮತ್ತು ಬೀಜೋಪಚಾರದ ವಿಧಾನಗಳು ಹೆಂಗೆ ಮಾಡಬೇಕು ಏನು ಅಂತ ತಿಳ್ಕೊಂಡ್ವಿ. ಇವಾಗ ಬೀಜಾಮೃತ ಅಂತಂದರೆ ನೈಸರ್ಗಿಕವಾಗಿ ಸಿಗುವ ಸಂಪನ್ಮೂಲಗಳಿಂದ ನಾವು ಬೀಜಾಮೃತ ಮಾಡಿ ಬೀಜಕ್ಕೆ ಉಪಚಾರ ಮಾಡುವುದು. ನೈಸರ್ಗಿಕವಾಗಿ ಸಿಗುವ ಸಂಪನ್ಮೂಲಗಳು ಯಾವ್ಯಾವಪ್ಪ ಅಂತಂದರೆ, ಒಂದು ಹಸುವಿನ ಸಗಣಿ ಹಾಗೂ ಗಂಜಲು, ಮಣ್ಣು, ನೀರು ಮತ್ತು ಸುಣ್ಣ, ಇವನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಬೀಜಾಮೃತ ರೆಡಿ ಮಾಡ್ತೀವಿ. ಇದರಲ್ಲಿ ಉದಾಹರಣೆಗೆ ತಗೋದಾದ್ರೆ, ಇವಾಗ ರಾಗಿ ನಮಗೆ ಬೀಜ ಬಿತ್ತನೆ ಮಾಡಕ್ಕೆ 4 ರಿಂದ 5 kg ಸೀಡ್ಸ್ ಬೇಕಾಗ್ತವೆ. ಎಷ್ಟಕ್ಕಪ್ಪ? ಒಂದು ಎಕರೆಗೆ. ಅದನ್ನ ನಾವು ಹೆಂಗೆ ರೆಡಿ ಮಾಡ್ಬೇಕಪ್ಪ ಅದಕ್ಕೆ ನಾವು ಬೀಜಾಮೃತನ ಅಂತಂದ್ರೆ ಇವಾಗ ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ. ಫಸ್ಟ್ಗೆ ಬೀಜಾಮೃತ, ಅದು ರಾಗಿ ಬೀಜಗಳಿಗೆ ನಾವು ಬೀಜಾಮೃತ ರೆಡಿ ಮಾಡ್ಬೇಕಂತಂದ್ರೆ ಏನೇನು ಬೇಕಾದಕ್ಕೆ 1 ಲೀಟರ್ ನೀರು, ಮತ್ತೆ 250 ಗ್ರಾಮ್ ಗಂಜಲು, 250 ಗ್ರಾಮ್ ಹಸುವಿನ ಸಗಣಿ ಹಾಗೂ 1 ಹಿಡಿಯಷ್ಟು ಮಣ್ಣು, ಮತ್ತೆ 2 ರಿಂದ 3 ಗ್ರಾಮ್ ಅಷ್ಟು ಸುಣ್ಣ ಬೇಕು. ಇದನ್ನ ಇವಾಗ ಮಾಡೋದು ನೋಡೋಣ. ಮೊದಲು 1 ಲೀಟರ್ ನೀರು ಹಾಕಬೇಕು. ಅದಕ್ಕೆ 250 ಗ್ರಾಮ್ ಅಷ್ಟು ಗಂಜಲ ಹಾಕಬೇಕು. 1/4 kg ಅಷ್ಟು ಹಸುವಿನ ಸಗಣಿ ಹಾಕಬೇಕು. ಇವಾಗ ಸುಣ್ಣ ಏನಕ್ಕಪ್ಪ ಅಂತಂದ್ರೆ, ಇದು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳನ್ನ ಸಮತೋಲನದಲ್ಲಿ ಕಾಪಾಡ್ತೇವೆ ಮತ್ತು ಬೀಜದ ಕವಚವನ್ನ ಗಟ್ಟಿಗೊಳಿಸ್ತೈತಿ ಹಾಗೂ ಯಾವುದೇ ರೋಗ ಮತ್ತು ಕೀಟಗಳು ಬಾರದಂತೆ ತಡೆಗಟ್ತೈತಿ. ಅದಕ್ಕೋಸ್ಕರ ನಾವು ಸುಣ್ಣನ ಹಾಕಬೇಕು. ಆಮೇಲೆ 1 ಹಿಡಿಯಷ್ಟು ಮಣ್ಣು, ಮಣ್ಣು ಹಾಕಬೇಕು. ಇವಾಗ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನ 1 ರಾತ್ರಿ ನೆನೆಯಲ್ಲಿ ಬಿಡಬೇಕು. 1 ರಾತ್ರಿ ನೆನೆಯಲ್ಲಿ ಬಿಟ್ಟಾದ್ಮೇಲೆ
ಮಾರನೇ ದಿನ ಬೆಳಗ್ಗೆ ಎದ್ದು ಮತ್ತೆ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದಾದ್ಮೇಲೆ ನಮಗೆ ದ್ರಾವಣ ರೆಡಿ ಆಗ್ತೈತಿ. ಈ ದ್ರಾವಣವನ್ನು ನಾವು ಸೀಡ್ಸ್ಗೆ ಹಾಕಬೇಕು. ಸೀಡ್ಸ್ಗೆ ಹೆಂಗಪ್ಪ ಹಾಕಬೇಕು ಅಂತಂತಂದ್ರೆ ಅದರಲ್ಲಿ 2 ವಿಧಾನ ಬರ್ತವೆ. ಒಂದು ತೆಳುವಾದ ಚಿಪ್ಪಿನ ಬೀಜ, ಇನ್ನೊಂದು ದಪ್ಪ ಚಿಪ್ಪಿನ ಬೀಜ ಅಂತ. ತೆಳುವಾದ ಚಿಪ್ಪಿನ ಬೀಜಗಳಿಗೆ ನಾವು ಹಾಕಿದ ತಕ್ಷಣನೇ ಅದನ್ನ ತೆಗಿಬೇಕು. ತೆಳುವಾದ ಚಿಪ್ಪಿನ ಬೀಜ ಅಂದ್ರೆ ಇವಾಗ ರಾಗಿ ತೆಗೆದುಕೊಳ್ಳೋಣ. ರಾಗಿ ಅಂದ್ರೆ ಇದಕ್ಕೆ ಜಾಸ್ತಿ ದಪ್ಪವಾದ ಸೀಡ್ ಬೀಜದ ಕವಚ ಇರಂಗಿಲ್ಲ. ಅದಕ್ಕೋಸ್ಕರ ನಾವು ಇದನ್ನ ಈ ದ್ರಾವಣವನ್ನ ಏನೈತಲ್ಲ ಹಿಂಗ ಹಾಕಿದ ತಕ್ಷಣನೇ 1-2 ನಿಮಿಷ ಇಲ್ಲ ಸ್ವಲ್ಪ ಹಿಂಗ್ ಮಿಶ್ರಣ ಮಾಡಿದ ತಕ್ಷಣನೇ ತೆಗೆದ್ಬಿಡ್ಬೇಕು. ತೆಗೆದು 2-3 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಆಮೇಲೆ ನಾವು ಅದನ್ನ ಬಿತ್ತನೆಗೆ ಉಪಯೋಗಿಸ್ಬೇಕು. ಆಮೇಲೆ ದಪ್ಪ ಚಿಪ್ಪಿನ ಬೀಜ ಅಂದ್ರೆ ಇವಾಗ ಉದಾಹರಣೆಗೆ ಮೆಕ್ಕೆಜೋಳ. ಈ ಮೆಕ್ಕೆಜೋಳನ ನಾವು 2-3 ನಿಮಿಷ ಅಥವಾ 5 ನಿಮಿಷಗಳ ಕಾಲ ಈ ದ್ರಾವಣದಲ್ಲಿ ಮಿಶ್ರಣ ಮಾಡಿ ಅದನ್ನ ನೆನೆಸಿಡ್ಬೇಕು. ನೆನೆಸಿಟ್ಟಾದ್ಮೇಲೆ ಅದನ್ನ 2-3 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಆಮೇಲೆ ಬಿತ್ತನೆಗೆ ಉಪಯೋಗಿಸ್ಬೇಕು. ಇದರಿಂದ ಏನಪ್ಪ ನಮ್ಗೆ ಉಪಯೋಗ ಆಗ್ತೈತಿ ಅಂತಂದ್ರೆ ಬೀಜದ ಕವಚವನ್ನು ಕಾಪಾಡ್ತೈತಿ. ಹಾಗೆ ಮತ್ತೆ ಬೀಜಗಳಿಗೆ ಯಾವುದೇ ರೋಗ ಮತ್ತೆ ಯಾವುದೇ ಕೀಟ ಬರ್ದಂಗೆ ತಡೆಗಟ್ಟೈತಿ. ಮತ್ತೆ ಮೊಳಕೆಯ ಪ್ರಮಾಣವನ್ನು ಜಾಸ್ತಿ ಮಾಡ್ತೈತಿ. ಅದಕ್ಕೋಸ್ಕರ ನೈಸರ್ಗಿಕವಾಗಿ ಸಿಗುವ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಬೀಜಾಮೃತ ಮಾಡಬೇಕು ಅಂತ ಹೇಳಿದ್ರು. ನಾವಿದು ಮೆಕ್ಕೆಜೋಳಕ್ಕೆ ಮಾಡ್ತಾ ಇದೀವಿ. ನಾವು ಒಂದು 10-15 ml ನೀರನ್ನ ತಗೊಂಡ್ಬಿಟ್ಟು ಅದಕ್ಕೆ ಒಂದು 10 ml ಅಷ್ಟು 10 ml ಅಷ್ಟು ಇದನ್ನ ಥಯಾಮೆಥಾಕ್ಸಮ್ ಅಂತ ಒಂದು ಕೆಮಿಕಲ್, ಅದನ್ನ ಬೆರೆಸಿ ನಾವು ಬೀಜಗಳಿಗೆ ಮಿಕ್ಸ್ ಮಾಡಿ ಒಂದು 20-30 ನಿಮಿಷ ನೆರಳಲ್ಲಿ ಒಣಗಿಸಿ ಆಮೇಲೆ ಬಿತ್ತನೆ ಮಾಡಿದ್ರೆ ನಮಗೆ ಬೆಳೆನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಯಾವುದೇ ಬೀಜಕ್ಕೆ ರೋಗಗಳು ಹರಡೋದಿಲ್ಲ. ಇದು ಸ್ಲರಿ ವಿಧಾನ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತೆಗೆದಿಟ್ಟು ನಾವು ನೆರಳಲ್ಲಿ ಒಣಗಿಸ್ಬೇಕು. ಒಂದು 20-30 ನಿಮಿಷ ಒಣಗಿಸಿ ಆಮೇಲೆ ನಾವು ಬಿತ್ತನೆ ಮಾಡ್ಬೋದು. ಧನ್ಯವಾದಗಳು. ಒಂದು ಕೆಮಿಕಲ್ ಇದು. ಇದನ್ನ ನಾವು ಅಂದ್ರೆ ಒಣ ವಿಧಾನ ಅಂತ ಅವ್ರು ಹೇಳಿದ್ರು ಅವಾಗ್ಲೇ. ಈಗ ನಾವು ರಾಗಿ ಸೀಡ್ಸ್ ತಗೊಂಡು 2 ಗ್ರಾಮ್ ಅಷ್ಟು ಅದಕ್ಕೆ ಸ್ವಲ್ಪ ಬೆರೆಸಿ ಅದನ್ನ ಮಿಕ್ಸ್ ಮಾಡಿ ನಾವು ಆಮೇಲೆ